ಜಗತ್ತಿನಲ್ಲಿ ಕೇವಲ ಸಂತೋಷ ಮಾತ್ರ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಬ್ಬ ಆತ್ಮದ ಗುರಿಯು ಸಂತೋಷವನ್ನು ಮಾತ್ರ ಪಡೆಯುವುದು. ಅದು ಪರಮ ಸಂತೋಷದ ಸಾಧನೆಯಾಗಿದೆ. ಆದರೂ ನಾವು ಸಂತೋಷವನ್ನು ಪಡೆಯುವುದಿಲ್ಲ, ಅದಕ್ಕಾಗಿಯೇ ಸಂತೋಷವು ನಮ್ಮ ಜೀವನದ ಉದ್ದೇಶವಾಗಲು ಸಾಧ್ಯವಿಲ್ಲ. ಈ ಜಗತ್ತೆಲ್ಲವೂ ಒಂದು ಭ್ರಮೆ. ನಾವು ಅದನ್ನು ಸಂತೋಷವೆಂದು ಭಾವಿಸಿ ಸಂಗ್ರಹಿಸುವ ಎಲ್ಲವೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸತ್ಯ ಗೊತ್ತಿದ್ದರೂ ದುರಾಸೆಯನ್ನು ತ್ಯಜಿಸದ ವ್ಯಕ್ತಿಗಳು ಎಲ್ಲವನ್ನೂ ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತಾರೆ, ಮತ್ತು ಸತ್ಯವನ್ನು ತಿಳಿಯದೆ ಅಹಂಕಾರದಿಂದ ಬದುಕುವ ವ್ಯಕ್ತಿಗಳು ಅಹಂಕಾರ ಮತ್ತು ಭಯ ಇರುವಲ್ಲಿ ಸಂತೋಷವು ಹೇಗೆ ಇರುತ್ತದೆ? ಯಾರಿಗಾದರೂ ತಮ್ಮ ಬಳಿ ಏನೂ ಇಲ್ಲ ಎಂಬುದೇ ದುಃಖ, ಮತ್ತು ಎಲ್ಲವನ್ನೂ ಹೊಂದಿರುವವನಿಗೆ ಏನೂ ಸಿಗುವುದಿಲ್ಲ ಎಂಬ ದುಃಖ. ನಮ್ಮ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಾವು ಸಂತೋಷವನ್ನು ವ್ಯಾಖ್ಯಾನಿಸುತ್ತೇವೆ, ಆದರೆ ವಾಸ್ತವವು ಅದಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ನಿರ್ಲಿಪ್ತವಾಗಿರುವುದು ಅವಶ್ಯಕ. ಆದರೆ ನಿರ್ಲಿಪ್ತತೆ ನಮಗೆ ಸಹಜವೇ? ಆದರೆ ದುಃಖಕ್ಕೆ ಮೂಲ ಕಾರಣವೆಂದರೆ ಮೋಹ. ಅದು ನಮ್ಮ ಮನಸ್ಸಿನ ಶಾಂತಿಯನ್ನು ಕದ್ದು ಅದನ್ನು ಒಡೆಯುತ್ತದೆ ಮತ್ತು ನಮ್ಮ ಬುದ್ಧಿಯನ್ನು ಅಸ್ಥಿರಗೊಳಿಸುತ್ತದೆ, ಚಂಚಲಗೊಳಿಸುತ್ತದೆ. ಲಗತ್ತಿನಿಂದ ನಿರ್ಲಕ್ಷ್ಯವು ಉಂಟಾಗುತ್ತದೆ. ನಿರ್ಲಕ್ಷ್ಯವು ಮಾದಕತೆಗೆ ಕಾರಣವಾಗುತ್ತದೆ, ಮತ್ತು ಅಮಲು ಹೆಮ್ಮೆಯ ಮೂಲವಾಗಿದೆ, ಮತ್ತು ಹೆಮ್ಮೆಯು ಪರಿಪೂರ್ಣತೆ ಮತ್ತು ಮಂಗಳಕರವಾಗಿ ರೂಪಾಂತರಗೊಳ್ಳುತ್ತದೆ. ಆದ್ದರಿಂದ ಬಾಂಧವ್ಯವು ಅನಗತ್ಯವಾಗಿದೆ. ಆದ್ದರಿಂದ ಬಾಂಧವ್ಯವನ್ನು ಬೇರ್ಪಡುವಿಕೆಗೆ ಹೇಗೆ ಪರಿವರ್ತಿಸಬಹುದು ಮತ್ತು ನಾವು ಬಾಂಧವ್ಯಕ್ಕಿಂತ ಹೇಗೆ ಮೇಲೇರಬಹುದು? ಬಾಂಧವ್ಯದಿಂದ ಮುಕ್ತರಾಗುವುದು ನಿರ್ಲಿಪ್ತತೆಯನ್ನು ಸಾಧಿಸುವ ಏಕೈಕ ಮಾರ್ಗವಾಗಿದೆ. ನಾನು ಮತ್ತು ಇತರರ ನಡುವೆ ವ್ಯತ್ಯಾಸ, ಮತ್ತು ನಾವು ಹೊರಗೆ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸಿ ಮತ್ತು ನಮ್ಮೊಳಗೆ ನೋಡಿದಾಗ ಮಾತ್ರ ಇದು ಸಾಧ್ಯ. ನಾವು ವಾಸ್ತವವನ್ನು ಗುರುತಿಸಿದಾಗ ಮತ್ತು ಅದನ್ನು ಒಪ್ಪಿಕೊಂಡಾಗ ನಾವು ಲೌಕಿಕ ಅಂಶಗಳಿಂದ ನಮ್ಮ ಸಂತೋಷವನ್ನು ವ್ಯಾಖ್ಯಾನಿಸುವುದಿಲ್ಲ. ನಾವು ಇದನ್ನು ಮಾಡುತ್ತಲೇ ಇರುವವರೆಗೆ ನಾವು ಸಿಕ್ಕಿಹಾಕಿಕೊಳ್ಳುತ್ತಲೇ ಇರುತ್ತೇವೆ. ನಾವು ನಮ್ಮೊಳಗೆ ಇಣುಕಿ ನೋಡಲಾರಂಭಿಸಿದಾಗ ನಮ್ಮ ವಿಮೋಚನೆಯ ಹಾದಿಯು ಸ್ವಯಂಚಾಲಿತವಾಗಿ ಸ್ಪಷ್ಟವಾಗುತ್ತದೆ. ಮಹಾದೇವ, ನೀವು ನಮಗೆ ದುಃಖದ ಕಾರಣವನ್ನು ಹೇಳಿದ್ದೀರಿ, ಆದರೆ ನಾವು ಭಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇವೆ. ಭಯವೇ ಬಯಕೆಯ ಮೂಲ. ಏನನ್ನಾದರೂ ಸಾಧಿಸುವ ಬಯಕೆಯಿದ್ದರೆ ಅದನ್ನು ಕಳೆದುಕೊಳ್ಳುವ ಭಯವೂ ಇರುತ್ತದೆ. ಬದುಕಿರಬೇಕೆಂಬ ಆಸೆಯಿದ್ದರೆ ಸಾವಿನ ಭಯವೂ ಇರುತ್ತದೆ. ಆದರೆ ಮನುಷ್ಯರು ಮಾತ್ರವಲ್ಲ, ದೇವರುಗಳು, ಆಕಾಶ ಜೀವಿಗಳು ಎಲ್ಲರೂ ಈ ಭಯದಲ್ಲಿ ಮುಳುಗಿದ್ದಾರೆ, ಏಕೆಂದರೆ ಯಾರೂ ಆಸೆಗಳಿಂದ ಮುಕ್ತರಾಗಿಲ್ಲ. ಹೊಗಳಿಕೆ, ಟೀಕೆ, ಪಿತೂರಿ ಮತ್ತು ಅಪನಿಂದೆಯಂತಹ ಪಾಪವು ಕೇವಲ ಆಸೆಗಳಿಂದ ಉಂಟಾಗುತ್ತದೆ, ಮತ್ತು ಪ್ರತಿ ಪಾಪಕ್ಕೆ ಪ್ರಾಯಶ್ಚಿತ್ತವು ದುಃಖದಿಂದ ಮಾತ್ರ ಉಂಟಾಗುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.